ಹಲೋ ನಮಸ್ಕಾರ ಎಲ್ಲರಿಗೂ ವಶಿಷ್ಠ ಅಭಿರುಚಿ ಚಾನಲ್ಗೆ ಸ್ವಾಗತ. ಪಾಲಕ್ ಚಪಾತಿ ಅಥವಾ ಪಾಲಕ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬೋಗಣಿಗೆ ನೀರು ಕಾಯಲು ಇಡೋಣ. ನೀರು ಕಾದ ನಂತರ ತೊಳೆದಿಟ್ಟಿರುವಂತಹ ಪಾಲಕನ್ನು ಸೇರಿಸಿ 1 ನಿಮಿಷ ಬೇಯಿಸೋಣ. 1 ನಿಮಿಷ ಬೇಯ್ದ ನಂತರ ಇದನ್ನು ಮಿಕ್ಸಿ ಜಾರಿಗೆ ನೀಟಾಗಿ ತೆಗೆದಿಟ್ಕೊಳ್ಳೋಣ. ಇದು ತಣ್ಣಗಾಗಲು ಬಿಡೋಣ. ಇದು ತಣ್ಣಗಾದ ನಂತರ ಇದಕ್ಕೆ ಅಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಮತ್ತು ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಿದ ನಂತರ ಇದನ್ನು ಹಿಟ್ಟಿಗೆ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಬ್ಬಿದ್ದೆಲ್ಲ ನೀಟಾಗಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹದ ಬರೋ ತನಕ ಅದನ್ನು ನಾದೋಣ. ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ನಾದೋಣ. ಆಯಿಲ್ ಹಾಕಿದರೆ ಸಾಫ್ಟಾಗಿ ಬರುತ್ತೆ. ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ನಾದೋಣ. ಇದನ್ನು ಒಂದು 15 to 20 ಮಿನಿಟ್ಸ್ ಇದನ್ನು ಮುಚ್ಚಿಡೋಣ. ಅದಾದಮೇಲೆ ಲಟ್ಟಿಸ್ಬೇಕು, ಅಂದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. 15 ಮಿನಿಟ್ಸ್ ಆಯಿತು. ಅದಾದ ನಂತರ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಳೋಣ. ನಾದಿ ಹಿಟ್ಟಾಗಿ ಆದರೂ ಲಟ್ಟಿಸ್ಬೋದು, ಆಯಿಲ್ ಹಾಕಿ ಆದರೂ ಲಟ್ಟಿಸ್ಬೋದು. ನಾನು ತೆಗೆದ ಮೇಲೆ ಆಯಿಲ್ ಹಾಕಿ ಲಟ್ಟಿಸ್ತಾ ಇದ್ದೀನಿ. 2 ಉಳ್ಳೆಗಳನ್ನು ಮಾಡಿ ಆ ಕಡೆ ಈ ಕಡೆ ಹಿಟ್ಟನ್ನು ಹಚ್ಚಿ ನಡುವೆ ಆಯಿಲ್ ಹಾಕಿ ಲಟ್ಟಿಸೋಣ. ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾದ್ರೆ ಗೋಧಿ ಹಿಟ್ಟನ್ನು ಬಳಸಬೇಕು. ತೆಗೆದ ಮೇಲೆ ಲಟ್ಟಿಸ್ಬೇಕಾದ್ರೆ 2 ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇವಾಗ ಲಟ್ಟಿಸಿದ್ದು ರೆಡಿ ಆಗ್ತಾ ಇದೆ ನೋಡಿ. ರೆಡಿ ಆಯಿತು. ಇದನ್ನು ಬೇಯಿಸ್ಕೊಂಡು ಬರೋಣ. ಪಾಲಕ್ ಚಪಾತಿ ಅಥವಾ ಪಾಲಕ್ ಪರೋಟ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಎಲ್ಲನೂ ಇದೇ ಥರ ಲಟ್ಟಿಸ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.